ಸರ್, ನಾನು ಈ ದೇವಸ್ಥಾನದ ಬಗ್ಗೆ ನಾನು ಮೀಡಿಯಾದಲ್ಲಿ ನೋಡಿದ್ದೆ, ತಿಳ್ಕೊಂಡಿದ್ದೆ, ಬಟ್ ಯಾವಾಗಲೂ ಬಂದಿರಲಿಲ್ಲ. ಫಸ್ಟ್ ಟೈಮ್ ಬಂದೆ ಸರ್. ತುಂಬ ಸಂತೋಷ ಆಯಿತು. ಅಂದರೆ ಇಷ್ಟೊಂದು ಅಭಿವೃದ್ಧಿ ಆಗಿದೆಯಲ್ಲ ಅಂತ. ಅಂದರೆ 161 ಅಡಿ ವಿಶ್ವದಲ್ಲೇ 5 ಮುಖಗಳುಳ್ಳ ಆಂಜನೇಯ ದೇವಸ್ಥಾನ. ಅಂದರೆ ದೇವರು 161 ಅಡಿ ಹೈಟ್ ಇರೋದು. ನನಗೆ ನೋಡಿ ಸರ್, ಒಂದೇ ಮಾತು ಹೇಳ್ತೀನಿ ಸರ್, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸ್ವರ್ಗಕ್ಕೆ ಬಂದಿದ್ದೀನಿ ಅನ್ನೋ ಫೀಲ್ ಆಯಿತು ಸರ್. ಎಷ್ಟು ಸಂತೋಷ ಆಯಿತು ಅಂದರೆ, ಆಮೇಲೆ ಇಲ್ಲಿಗೆ ಬತ್ತಿದ್ದಂಗೆ ನೆಮ್ಮದಿ ಆಗೋಯ್ತು. ಅದರಲ್ಲೂ ಭಕ್ತಾದಿಗಳು ನೋಡಿ ಅಂತೂ ಅಯ್ಯೋ ಅಪ್ಪ, ಏನು ಇಬ್ಬರ ಭಕ್ತಾದಿಗಳು, ಜನ ಸಾಗರ ತುಂಬಿ. ಅಂದರೆ ನಮ್ಮ ಆಂಜನೇಯ ಭಕ್ತಾದಿಗಳು ಹಂಗಿದ್ದಾರೆ. ಅಂದರೆ ಅವರು ಜನಗಳ ಅಂದರೆ ಯಾರನ್ನ ಅವರ ಭಕ್ತಾದಿಗಳನ್ನ ಚೆನ್ನಾಗಿ ನೋಡ್ಕೋತಿರೋದ್ರಿಂದ ಅವರು ಕೂಡ ಈ ಸನ್ನಿಧಾನಕ್ಕೆ ಬಂದು ಅವರು ಪೂಜೆ ಮಾಡಿಸೋದು, ಇಲ್ಲ ತುಲಾಭಾರ ಮಾಡಿಸೋವಂಥದ್ದು, ಇನ್ನೂ ಏನೇನೋ ಅನೇಕಗಳು ಪೂಜೆಗಳೆಲ್ಲ ನೋಡಿದೆ. ಆಮೇಲೆ ನನಗೆ ನಮ್ಮ ಗುರುಗಳು ಅವರೇ ಐಡೆಂಟಿಫೈ ಮಾಡಿ ನನ್ನ ಮಾತಾಡಿಸಿದ್ರು. ಇನ್ನೂ ಖುಷಿ ಆಗೋಯಿತು. ಅಂದರೆ ನಮ್ಮಂಥ ಚಿಕ್ಕ ಕಲಾವಿದ್ರೂ ಕೂಡ ನಮ್ಮ ಗುರುಗಳು ಗುರುತಿಸಿದ್ರು ಅಂತ. ಆಮೇಲೆ ಶನಿದೇವರು ದೇವಸ್ಥಾನಕ್ಕೂ ಎಂಟ್ರಿ ಕೊಟ್ಟು ಚೆನ್ನಾಗಿತ್ತು. ಶನಿದೇವರ ಆಶೀರ್ವಾದನೂ ಕೂಡ ಪಡ್ಕೊಂಡು ಚೆನ್ನಾಗಿತ್ತು ಸರ್. ಇನ್ನೇನಾರು ಕೇಳಿ. ಪೂಜೆ ಪುನಸ್ಕಾರ ಅಂತೂ ಬರೋದು ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡ್ತಾರೆ, ಯಾವುದೇ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅಂತ. ಹಾಂ, ಆಮೇಲೆ ಹೌದು, ನಾನು ತುಲಾಭಾರ ಮಾಡೋದು ನೋಡಿದೆ. ಇನ್ನೂ ಅನೇಕ ಪೂಜೆಗಳು ಮಾಡ್ತಾರೆ. ಅಂದರೆ ಸುಮ್ಮನೆ ಯಾರೂ ಜನ ಬರಲ್ಲ, ಅವ್ರಿಗೆ ಒಳ್ಳೇದಾಗಿರೋದಕ್ಕೆ ಬಂದಿದ್ದಾರೆ ಸರ್. ಯಾರು ಬಂದುಬಿಡ್ತಾರೆ ಹೇಳಿ? ಹಾಂ, ಅಂದರೆ ಇವತ್ತು ನಾವು ಯಾರೂ ನಂಬೋಕ್ಕಾಗಲ್ಲ, ಮನುಷ್ಯರು ನಂಬೋಕ್ಕಾಗಲ್ಲ ಸರ್. ನಾವು ನಂಬಬೇಕಾಗಿರೋದೇ ದೇವ್ರನ್ನ ಸರ್. ದೇವ್ರ ಮೇಲೆ ಭಾರ ಹಾಕಬೇಕು, ಮುಂದೆ ಹೆಜ್ಜೆ ಹಾಕಬೇಕು. ಆ ದೇವ್ರ ಶಕ್ತಿ ಇಲ್ಲಿದೆ. ಹಂಗಾಗಿ ಭಕ್ತಾದಿಗಳು ಇಲ್ಲಿಗೆ ಬರ್ತಾಯಿದ್ದಾರೆ ಸರ್. ಮೊದಲೇ ಬಾರಿ ದೇವಸ್ಥಾನಕ್ಕೆ ಬಂದಿದ್ದು ಅಂತಂದರೆ ಈ ಹಿಂದೆ ಹೇಳಿದ್ರು ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಸರ್? ಮಾತಾಡ್ತಾ ಇರೋದು ಕೇಳ್ಕೊಂಡಿದ್ದೆ, ಬಟ್ ನಾನು ಯೂಟ್ಯೂಬ್ ಇದರಲ್ಲೆಲ್ಲ ನೋಡಿದ್ದೆ, ಮೀಡಿಯಾದಲ್ಲಿ ಹೋಗಬೇಕು ಅಂತ ಇತ್ತು. ಬಟ್ ಇವತ್ತು ನಾನು ಬರ್ತೀನಿ ಅಂತ ಬಂದಿಲ್ಲ. ಬಟ್ ನಮ್ಮ ಆಂಜನೇಯನ ಶಕ್ತಿ ಇದೆಯಲ್ಲ, ಅವ್ರು ಕರ್ಸ್ಕೊಂಡಿದ್ದಾರೆ ನನ್ನ. ಆನ್ ದ ವೇ ಹೋಯ್ತಾ ಇದ್ದೆ. ಏನೋ ಜ್ಞಾನನೋ ಗೊತ್ತಿಲ್ಲ ನನಗೆ, ಬಂದೆ. ಆಮೇಲೆ ನಾನು ಇನ್ನೊಂದು ಮಾತು ಹೇಳಬೇಕು, ನಾನು ಅಪ್ಪಟ ಅವರ ಭಕ್ತ, ನಾನು ಆಂಜನೇಯನ ಭಕ್ತ. ನಾವು ಯಾವುದೋ ಜಾಗಕ್ಕೆ ಹೋಗಬೇಕು ಅಂತ ತುಂಬ ಆಸೆ, ಎಷ್ಟೋ ವರ್ಷಗಳಿಂದ ಕೆಲವೊಂದು ಜಾಗಗಳಿಗೆ ಹೋಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ವಿ ಸರ್. ಹೋಗೋಕ್ಕಾಗಲ್ಲ. ಬಟ್ ಇವರು ಇವತ್ತು ಕಂಡುಬಿಟ್ರು, ನಾನು ಬಂದೆ, ಇವ್ರ ಆಶೀರ್ವಾದ ಪಡ್ಕೊಂಡೆ. ಇನ್ನು ಮುಂದೆ ಚೆನ್ನಾಗಿರ್ತೀನಿ ಅಂತ ನಾನು ಅನ್ಕೋತೀನಿ.